ನಮಸ್ಕಾರ ಎಲ್ಲರಿಗೂ. ಮಾಲ್ವಿಕಾ ಸ್ಪಿರಿಚುವಲ್ ಚಾನೆಲ್ಗೆ ಸ್ವಾಗತ. ಗುರು ಪೂರ್ಣಿಮಾ ದಿನದಿಂದ ನಮ್ಮ ಚಾನಲಲ್ಲಿ ಗುರುಚರಿತ್ರೆಯ ಮೇಲೆ ಸೀರೀಸ್ ಸ್ಟಾರ್ಟ್ ಮಾಡಿದ್ದೇವೆ. ನಿನ್ನೆ ಗುರುಚರಿತ್ರೆಯ 8ನೇ ಅಧ್ಯಾಯದ ಬಗ್ಗೆ ತಿಳ್ಕೊಂಡ್ವಿ. ಇಂದು 9ನೇ ಅಧ್ಯಾಯ ಪ್ರಾರಂಭ ಮಾಡೋಣ. ಶ್ರೀ ಗುರುಭ್ಯೋ ನಮಃ. ಒಮ್ಮೆ ಕುರುವಾಪುರದಲ್ಲಿ ಅಗಸನೊಬ್ಬ ವಾಸವಾಗಿದ್ದನು. ಅವನು ಶ್ರೀ ಗುರು ಶ್ರೀಪಾದ ಶ್ರೀ ವಲ್ಲಭರ ಮಹಾಭಕ್ತನಾಗಿದ್ದನು. ನಿತ್ಯವೂ ಅವನು ಸಾಮಾನ್ಯ ಬ್ರಾಹ್ಮಣರಂತೆಯೇ ಕೃಷ್ಣಾ ನದಿಗೆ ಹೋಗಿ ಸ್ನಾನ, ಬೆಳಿಗ್ಗೆ ಸಂಧ್ಯಾ ವಂದನೆ ಮತ್ತು ಇತರ ಆಚರಣೆಗಳನ್ನು ಮಾಡುತ್ತಿದ್ದನು. ಪ್ರತಿದಿನ ನದಿಗೆ ಹೋಗಿ ಶ್ರೀ ಗುರುಗಳ ಬಟ್ಟೆಗಳನ್ನು ತೊಳೆದು ಗೌರವದಿಂದ ನಮಸ್ಕರಿಸುತ್ತಿದ್ದನು. ಒಮ್ಮೆ ಶ್ರೀ ಗುರುಗಳು ಅವನನ್ನು ಕೇಳಿದರು, ನೀನು ನನಗಾಗಿ ಏಕೆ ಇಷ್ಟು ತೊಂದರೆಗಳನ್ನು ತೆಗೆದುಕೊಳ್ಳುತ್ತೀಯಾ? ನಿನ್ನ ಸೇವೆಗಳಿಂದ ನಾನು ಸಂತೋಷಗೊಂಡಿದ್ದೇನೆ. ಮನೆಗೆ ಹೋಗಿ ನೆಮ್ಮದಿಯಿಂದ ಬಾಳು ಎಂದು ಹೇಳಿದರು. ಇದನ್ನು ಕೇಳಿದ ಅಗಸನು ಸಂಸಾರ ಬಾಂಧವ್ಯವನ್ನು ತೊರೆದು ಶ್ರೀ ಗುರುಗಳ ನಿವಾಸದಲ್ಲಿ ವಾಸಿಸುತ್ತಿದ್ದನು. ಪ್ರತಿದಿನ ಅವನು ಅಂಗಳವನ್ನು ಗೂಡಿಸಿ ಅದಕ್ಕೆ ಪ್ರತಿದಿನ ನೀರು ಚಿಮುಕಿಸುತ್ತಿದ್ದನು. ಈ ರೀತಿಯಾಗಿ ಅವನು ಹೆಚ್ಚು ಭಕ್ತಿಯಿಂದ ಶ್ರೀ ಗುರುಗಳ ಸೇವೆ ಮಾಡಿದನು. ಒಮ್ಮೆ ವಸಂತ ಋತುವಿನ ವೈಶಾಖ ಮಾಸದಲ್ಲಿ ಒಬ್ಬ ಮುಸ್ಲಿಂ ರಾಜನು ತನ್ನ ಸುಂದರ ಹೆಂಡತಿಯರೊಂದಿಗೆ ನದಿಗೆ ಬಂದನು. ಅವನು ಅನೇಕ ಸೇವಕರೊಂದಿಗೆ ಅಮೂಲ್ಯವಾದ ಆಭರಣಗಳನ್ನು ಮತ್ತು ಬಟ್ಟೆಗಳನ್ನು ಧರಿಸಿದನು. ಆನೆಗಳು, ಕುದುರೆಗಳು, ಸಂಗೀತ ವಾದ್ಯಗಳು ಅವನೊಂದಿಗೆ ಸಂತೋಷದಿಂದ ಆನಂದಿಸುತ್ತಿತ್ತು. ಅಗಸನು ರಾಜನ ವೈಭವವನ್ನು ನೋಡುತ್ತಿದ್ದನು. ಅಂತಹ ವೈಭವದ ಜೀವನವನ್ನು ಅವನು ಆನಂದಿಸಲು ಸಾಧ್ಯವಾದರೆ ಅವನು ಎಷ್ಟು ಅದೃಷ್ಟಶಾಲಿಯಾಗುತ್ತಾನೆ ಎಂದು ಅವನು ಯೋಚಿಸಲು ಪ್ರಾರಂಭಿಸಿದನು. ಅವನ ಉದ್ದೇಶವನ್ನು ತಿಳಿದುಕೊಂಡು ಶ್ರೀ ಗುರುಗಳು ಏನು ಯೋಚಿಸುತ್ತಿದ್ದೀಯಾ ಎಂದು ಕೇಳಿದರು. ಅಗಸನು ಉತ್ತರಿಸಿದ, ನಾನು ಆ ರಾಜನ ವೈಭವವನ್ನು ಹೊಂದಲು ಯಾವ ದೇವತೆಯನ್ನು ಮೆಚ್ಚಿಸಬೇಕು ಎಂದು ಯೋಚಿಸುತ್ತಿದ್ದೆ. ನಾನು ಅದಕ್ಕಾಗಿ ಹಂಬಲಿಸುವುದಿಲ್ಲ. ನನ್ನ ಎಲ್ಲ ಸಂತೋಷಗಳು ನಿಮ್ಮ ಪಾದದಲ್ಲಿವೆ. ಶ್ರೀ ಗುರುಗಳು ಹೇಳಿದರು, ನೀನು ಜೀವನದಲ್ಲಿ ಕಷ್ಟಪಡುತ್ತಿದ್ದೀಯಾ? ನೀನು ರಾಜವೈಭವವನ್ನು ಆನಂದಿಸಲು ಬಯಸುತ್ತೀಯಾ? ಇಂದ್ರಿಯಗಳು ತಮ್ಮ ಇಚ್ಛೆಗಳನ್ನು ಅನುಭವಿಸುವ ಮೂಲಕ ತೃಪ್ತರಾಗದಿದ್ದರೆ ಅವು ಮೋಕ್ಷ ಮಾರ್ಗವನ್ನು ತಡೆಯುತ್ತವೆ. ಅದರಿಂದ ನೀನು ಮುಸ್ಲಿಂ ರಾಜಮನೆತನದಲ್ಲಿ ಹುಟ್ಟಿ ರಾಜರ ಜೀವನವನ್ನು ಆನಂದಿಸುವುದು ಉತ್ತಮ. ಅಗಸನು ಹೇಳಿದ, ದಯವಿಟ್ಟು ನನ್ನನ್ನು ನಿಮ್ಮಿಂದ ದೂರ ಹೋಗುವಂತೆ ಕೇಳಬೇಡಿ. ಶ್ರೀ ಗುರುಗಳು ಹೇಳಿದರು, ನೀನು ಬೀದರಿನ ರಾಜಮನೆತನದಲ್ಲಿ ಹುಟ್ಟುವೆ ಮತ್ತು ನಾನು ಆ ಜೀವನದಲ್ಲಿ ನಿನ್ನನ್ನು ಭೇಟಿಯಾಗುತ್ತೇನೆ. ನಾನು ಇನ್ನೊಂದು ಜನ್ಮವನ್ನು ಹೊತ್ತುತ್ತೇನೆ ಮತ್ತು ನರಸಿಂಹ ಸರಸ್ವತಿ ಎಂದು ಕರೆಯಲ್ಪಡುತ್ತೇನೆ. ನಾನು ಸನ್ಯಾಸಿಯ ಜೀವನವನ್ನು ನಡೆಸುತ್ತೇನೆ. ಹೀಗೆ ಹೇಳುತ್ತಾ ಶ್ರೀ ಗುರುಗಳು ಅವನನ್ನು ಹೋಗಲು ಅನುಮತಿಸಿದರು ಮತ್ತು ಅವರು ಈ ಜನ್ಮದಲ್ಲಿ ಅಥವಾ ಮುಂದಿನ ಜನ್ಮದಲ್ಲಿ ರಾಜಜೀವನವನ್ನು ಆನಂದಿಸಲು ಬಯಸುತ್ತೀಯಾ ಎಂದು ಮತ್ತೆ ಕೇಳಿದರು. ಅಗಸನು ವ್ಯಕ್ತಪಡಿಸಿದ, ನಾನು ಈಗ ವಯಸ್ಸಾಗಿದ್ದೇನೆ. ನಾನು ಬಾಲ್ಯದಿಂದಲೂ ರಾಜಭೋಗವನ್ನು ಅನುಭವಿಸಲು ಬಯಸುತ್ತೇನೆ ಅಂತ ಅಂದ. ಸ್ವಲ್ಪ ಸಮಯದ ನಂತರ ಅಗಸನು ಸತ್ತನು. ನಂತರ ಬೀದರಿನ ರಾಜಮನೆತನದಲ್ಲಿ ಜನಿಸಿದ. ಈ ಪುಸ್ತಕದ 50ನೇ ಕಥೆಯಲ್ಲಿ ಅವನ ಬಗ್ಗೆ ಮತ್ತಷ್ಟು ವಿವರಿಸಲಾಗಿದೆ. ಶ್ರೀ ಗುರುಗಳು ಇದರಿಂದ ತುಂಬಾ ಸಂತೋಷಗೊಂಡರು. ಅವರು ಕುರುವಾಪುರದಲ್ಲಿ ವಾಸವಾಗಿದ್ದಾಗ ಎಲ್ಲರೂ ಅವರನ್ನು ಗೌರವಿಸುತ್ತಿದ್ದರು. ಸಿದ್ಧ ಮುನಿಯು ನಾಮಧಾರಕನಿಗೆ ಹೇಳಿದನು, ಅವರ ಜೀವನದ ಎಲ್ಲ ಪವಾಡಗಳನ್ನು ವಿವರಿಸಲು ನನಗೆ ಸಾಧ್ಯವಾಗುತ್ತಿಲ್ಲ. ಅವರ ನಿವಾಸದಿಂದಾಗಿ ಕುರುವಾಪುರವು ಪ್ರಸಿದ್ಧ ಪವಿತ್ರ ಸ್ಥಳವಾಗಿದೆ. ಶ್ರೀಪಾದ ಶ್ರೀ ವಲ್ಲಭರು ಅಶ್ವಿನ ಮಾಸದ ದ್ವಾದಶಿಯಂದು ಕೃಷ್ಣಾ ನದಿಯಲ್ಲಿ ಕಣ್ಮರೆಯಾದರು. ನಿಜವಾದ ಭಕ್ತರು ಈಗಲೂ ಇಲ್ಲಿ ಶ್ರೀಪಾದ ಶ್ರೀ ವಲ್ಲಭರನ್ನು ನೋಡಬಹುದು ಎಂದು ಹೇಳಲಾಗುತ್ತದೆ. ಅನೇಕರು ತಮ್ಮ ಜೀವನದಲ್ಲಿ ಪವಾಡಗಳನ್ನು ಅನುಭವಿಸಿದ್ದಾರೆ. ಇದಿಷ್ಟು ಗುರುಚರಿತ್ರೆಯ 9ನೇ ಅಧ್ಯಾಯ. ಹೇಗೆ ಗುರುಗಳ ಆಶೀರ್ವಾದದಿಂದ ಒಬ್ಬ ಅಗಸ ಅರಸನಾದ. ಮುಂದೆ ಗುರುಚರಿತ್ರೆಯಲ್ಲಿ ಏನಾಯಿತು ಅಂತ ನಾಳೆ 10ನೇ ಅಧ್ಯಾಯದಿಂದ ತಿಳಿಯೋಣ. ಶ್ರೀ ಗುರುಭ್ಯೋ ನಮಃ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.
ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವರಿಗೆ ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.